ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿಗೂ ಸರ್ಕಾರಿ ಉದ್ಯೋಗ ಅಂದರೆ ತಂದೆ ತಾಯಿ ಕಿವಿ ಅರಳತ್ತೆ. ಅದರಲ್ಲೂ ಗೌರ್ಮೆಂಟ್ ಜಾಬ್ ಪಡ್ಕೋಬೇಕು ಅನ್ನೋದು ಲಕ್ಷಾಂತರ ಯುವಕ ಯುವತಿಯರ ಕನಸು. ಈಗ ಅಂಥವರಿಗೊಂದು ಬಂಪರ್ ಗುಡ್ ನ್ಯೂಸ್ ಇದೆ. ಹೌದು, ದ್ವಿತೀಯ PUC ಅಥವಾ ಡಿಪ್ಲೊಮಾ ಪಾಸ್ ಆಗಿರುವ ಯುವ ಜನತೆಗೆ ಕರ್ನಾಟಕ ಸರ್ಕಾರ ಉದ್ಯೋಗಾವಕಾಶ ಕಲ್ಪಿಸಿದೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಬರೋಬ್ಬರಿ 572 ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಇದೀಗ ಹೊಸ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಪರೀಕ್ಷೆಗಳನ್ನು ನಡೆಸಲಿದ್ದು, ಇದಕ್ಕೆ ಬೇಕಿರುವ ವಿದ್ಯಾರ್ಹತೆ ಏನು, ವಯೋಮಿತಿ ಎಷ್ಟಿರಬೇಕು, ತಿಂಗಳ ಸಂಬಳ ಎಷ್ಟು, ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಪೋಸ್ಟ್? ಸ್ನೇಹಿತರೆ, ಕಂದಾಯ ಇಲಾಖೆಯಡಿ ಒಟ್ಟು 572 ಗ್ರೂಪ್ ಸಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ. ಇದರಲ್ಲಿ ಉಳಿಕೆ ಮೂಲ ವೃಂದ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಗೆ 505 ಹುದ್ದೆಗಳು ಮೀಸಲಾಗಿವೆ. ಹಾಗೆ ಕಲ್ಯಾಣ ಕರ್ನಾಟಕ ವಲಯಕ್ಕೆ 67 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿವೆ ಅಂತ ನೋಡೋದಾದ್ರೆ, ತುಮಕೂರು ಮತ್ತು ಮಂಡ್ಯದಲ್ಲಿ ಅತಿ ಹೆಚ್ಚು ಅಂದರೆ ತಲಾ 50 ಹುದ್ದೆಗಳಿವೆ. ಬೆಳಗಾವಿಯಲ್ಲಿ 48, ಮೈಸೂರಿನಲ್ಲಿ 45, ಹಾಸನ 35, ಬೆಂಗಳೂರು ದಕ್ಷಿಣದಲ್ಲಿ 30, ಬೆಂಗಳೂರು ಗ್ರಾಮಾಂತರದಲ್ಲಿ 29, ಕೋಲಾರ 22 ಮತ್ತು ದಕ್ಷಿಣ ಕನ್ನಡದಲ್ಲಿ 20 ಹುದ್ದೆಗಳು ಇದೆ. ಈ ಪಟ್ಟಿ ದೊಡ್ಡದಿದ್ದು ನೀವು ಯಾವ ಜಿಲ್ಲೆಗೆ ಬೇಕಾದರೂ ಅಪ್ಲೈ ಮಾಡಬಹುದು. ಆದರೆ ಒಂದು ನೆನಪಿರಲಿ, ಒಬ್ಬ ಅಭ್ಯರ್ಥಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ವಿದ್ಯಾರ್ಹತೆ ಮತ್ತು ವಯೋಮಿತಿ ಎಷ್ಟು? ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಬೇಕಿರುವ ವಿದ್ಯಾರ್ಹತೆ ಬಗ್ಗೆ ನೋಡೋದಾದ್ರೆ, ಅಭ್ಯರ್ಥಿಗಳು ಕಡ್ಡಾಯವಾಗಿ ದ್ವಿತೀಯ PUCಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಇದಕ್ಕೆ ಸರಿಸಮವಾದ CBSE, ICSE, 3 ವರ್ಷದ ಡಿಪ್ಲೊಮಾ, JOC ಅಥವಾ 2 ವರ್ಷದ ITI ಪಾಸ್ ಆದವರು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕನಿಷ್ಠ 18 ವರ್ಷ ತುಂಬಿರಬೇಕು. ಗುಡ್ ನ್ಯೂಸ್ ಏನಂದ್ರೆ, ಸರ್ಕಾರ ಈ ಬಾರಿ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷ ಸಡಿಲಿಕೆ ನೀಡಿದೆ. ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ 40 ವರ್ಷ, OBC ವರ್ಗದವರಿಗೆ ಗರಿಷ್ಠ 43 ವರ್ಷ, SC ST ಮತ್ತು ಪ್ರವರ್ಗ 1ರ ಅಡಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷ ನಿಗದಿಪಡಿಸಲಾಗಿದೆ. ವಿಶೇಷ ಚೇತನರಿಗೆ ಮತ್ತು ಮಾಜಿ ಸೈನಿಕರಿಗೆ ನಿಯಮಾನುಸಾರ ಹೆಚ್ಚುವರಿ ಸಡಿಲಿಕೆ ಇರಲಿದೆ. ಸಂಬಳ ಎಷ್ಟು? ಸಿಗುವ ಸೌಲಭ್ಯ ಏನು? ಈಗ ಎಲ್ಲರ ನೆಚ್ಚಿನ ಟಾಪಿಕ್ ಅಂದ್ರೆ ತಿಂಗಳ ವೇತನ ಎಷ್ಟು ಅಂತ ನೋಡೋಣ. ಇದು ರಾಜ್ಯ ಸರ್ಕಾರದ ಖಾಯಂ ಗ್ರೂಪ್ ಸಿ ಹುದ್ದೆಯಾಗಿರೋದ್ರಿಂದ ಇಲ್ಲಿ ಉದ್ಯೋಗ ಭದ್ರತೆ ಗ್ಯಾರಂಟಿ. ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ತಿಂಗಳಿಗೆ 34,100 ರೂಪಾಯಿಗಳಿಂದ ಹಿಡಿದು 67,600 ರೂಪಾಯಿವರೆಗೆ ಭರ್ಜರಿ ವೇತನ ಶ್ರೇಣಿ ಸಿಗಲಿದೆ. ಇದರ ಜೊತೆಗೆ ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಸೇರಿ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗಲಿವೆ. ಆರಂಭದ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ನಂತರ ಆಯ್ಕೆಯಾದವರಿಗೆ NPS ಸೌಲಭ್ಯವೂ ಸಿಗಲಿದೆ. ಆಯ್ಕೆ ಪ್ರಕ್ರಿಯೆ ಹೇಗೆ? ಪರೀಕ್ಷಾ ಮಾದರಿ ಹೇಗಿರಲಿದೆ? ಸ್ನೇಹಿತರೆ, ಇಲ್ಲಿ ಯಾವುದೇ ಇಂಟರ್ವ್ಯೂ ಇರಲ್ಲ. ಕೇವಲ ಲಿಖಿತ ಪರೀಕ್ಷೆ ಮತ್ತು ಮೆರಿಟ್ ಆಧಾರದ ಮೇಲೆ ನಿಮ್ಮ ಆಯ್ಕೆ ನಡೆಯಲಿದೆ. ಪರೀಕ್ಷೆ ಒಟ್ಟು 200 ಅಂಕಗಳಿಗೆ ಆಫ್ಲೈನ್ OMR ಮಾದರಿಯಲ್ಲಿ ನಡೆಯಲಿದೆ. ಇದರಲ್ಲಿ 2 ಪತ್ರಿಕೆಗಳಿರ್ತವೆ. ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿರ್ತವೆ. 100 ಪ್ರಶ್ನೆಗಳಿಗೆ 100 ಅಂಕಗಳು ಇರಲಿದೆ. 2 ಗಂಟೆಗಳ ಕಾಲಾವಕಾಶವೂ ಇರುತ್ತೆ. ಇದರಲ್ಲಿ ಪ್ರಚಲಿತ ಘಟನೆಗಳು, ಇತಿಹಾಸ, ಸಂವಿಧಾನ, ಭೂಗೋಳ, ಪಂಚಾಯತ್ ರಾಜ್ ವಿಷಯಗಳು ಇರ್ತವೆ. ಪತ್ರಿಕೆ 2ರಲ್ಲಿಯೂ 100 ಪ್ರಶ್ನೆ, 100 ಅಂಕಗಳಿದೆ. ಇದರಲ್ಲೂ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರ್ತವೆ. ಅಭ್ಯರ್ಥಿಗಳೇ ಹುಷಾರ್, ಪರೀಕ್ಷೆಯಲ್ಲಿ ಇದೆ ನೆಗೆಟಿವ್ ಮಾರ್ಕಿಂಗ್. ನೀವು ಒಂದು ತಪ್ಪು ಉತ್ತರ ಕೊಟ್ಟರೆ 0.25 ಅಂಕ ಕಟ್ ಆಗುತ್ತೆ. ಜೊತೆಗೆ ಯಾವುದೇ ಉತ್ತರ ಗೊತ್ತಿಲ್ಲ ಅಂತ ಹಾಗೆ ಬಿಟ್ಟು ಬಂದರೂ ಕೂಡ 0.25 ಅಂಕ ಕಟ್ ಆಗುತ್ತೆ. ಇದಕ್ಕಾಗಿಯೇ OMR ಶೀಟ್ನಲ್ಲಿ 5ನೇ ಆಯ್ಕೆ ಕೊಟ್ಟಿರ್ತಾರೆ. ಉತ್ತರ ಗೊತ್ತಿಲ್ಲ ಅಂದರೆ ಆ 5ನೇ ಆಪ್ಷನ್ ಅನ್ನ ಶೇಡ್ ಮಾಡಬೇಕು. ಪರೀಕ್ಷಾ ದಿನಾಂಕಗಳು ಈಗಾಗಲೇ ನಿಗದಿಯಾಗಿವೆ. ಸಾಮಾನ್ಯ ವಲಯದವರಿಗೆ ಅಕ್ಟೋಬರ್ 4ರಂದು ಮತ್ತು ಕಲ್ಯಾಣ ಕರ್ನಾಟಕದವರಿಗೆ ಅಕ್ಟೋಬರ್ 25ರಂದು ಪರೀಕ್ಷೆ ನಡೆಯಲಿದೆ. ಬನ್ನಿ ಈಗ ಅರ್ಜಿ ಶುಲ್ಕ ಎಷ್ಟಿದೆ ಅಂತ ನೋಡೋಣ. ಸಾಮಾನ್ಯ ವರ್ಗ ಮತ್ತು OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕ ಇದೆ.
ಇದರಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕ ಆದರೆ ಪ್ರಕ್ರಿಯೆ ಶುಲ್ಕ 250 ರೂಪಾಯಿ ಆಗಿದೆ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500 ರೂಪಾಯಿ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಕೇವಲ 250 ರೂಪಾಯಿ ಶುಲ್ಕ ಇದೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಈಗಾಗಲೇ ಜುಲೈ 11ರಿಂದ ಶುರುವಾಗಿದೆ. ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 30, 2026 ಆಗಿದ್ದು, ಶುಲ್ಕ ಪಾವತಿಸಲು ಜುಲೈ 31 ಕಡೆಯ ದಿನವಾಗಿದೆ. ಅರ್ಜಿ ಸಲ್ಲಿಸಲು ನೀವು ಕೆಇಎ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡಬೇಕು. ಒಟ್ಟಿನಲ್ಲಿ ಸ್ನೇಹಿತರೆ, ಪಿಯುಸಿ ಮುಗಿಸಿ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯ್ತಾ ಇರುವ ಪ್ರತಿಯೊಬ್ಬರಿಗೂ ಇದೊಂದು ಸುವರ್ಣಾವಕಾಶ. ಕೇವಲ ಒಂದು ಲಿಖಿತ ಪರೀಕ್ಷೆ ಬರೆದು ನಿಮ್ಮ ಊರಿನಲ್ಲೇ ಉತ್ತಮ ಸಂಬಳದ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳುವ ಚಾನ್ಸ್ ಇದು. ತಡ ಮಾಡಬೇಡಿ, ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಈಗಲೇ ಅರ್ಜಿ ಸಲ್ಲಿಸಿ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಸರ್ಕಾರಿ ಕೆಲಸದ ಕನಸು ಕಾಣ್ತಾ ಇರುವ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ, ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.